ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಪ್ರೀತಿಯ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚ್ ಏನಪ್ಪಾ ಅಂದ್ರೆ SHG-GD ನೇಮಕಾತಿ 2025 ಸ್ನೇಹಿತರೆ. ಏನು 2025ರಲ್ಲಿ ಇರ್ತಕ್ಕಂಥ ಏನು SHG ಇರ್ತಕ್ಕಂಥ ಏನು ಹೆಡ್ ಕಾನ್ಸ್ಟೇಬಲ್ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿ ನಾನು ತಗೊಂಡು ಬಂದಿದ್ದೇನೆ. ಕೇವಲ ಇಲ್ಲಿ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಹಾಗಾದ್ರೆ ಅದೇ ರೀತಿ ನೀವು ನಿಮ್ಮ ಮೊಬೈಲ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಹಾಗಾದ್ರೆ ಅರ್ಜಿಗಳನ್ನ ಆನ್ಲೈನ್ ಮುಖಾಂತರ SHG-GD ಇರ್ತಕ್ಕಂಥ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಹೇಗೆ ಸಲ್ಲಿಸಬಹುದು ಎಂಬುದನ್ನ ಕುಲಂಕುಷವಾಗಿ ನಾನು ನಿಮಗೆ ಇಲ್ಲಿ ಮಾಹಿತಿ ಹೇಳ್ತಾ ಇದ್ದೀನಿ, ಗಮನಿಸಿ ಸ್ನೇಹಿತರೆ. ತಾವುಗಳು ಮಧ್ಯೆ ಹೇಳ್ತಾ ಇದ್ರೆ ಮೊದಲೇ ನಾವು ಇಲ್ಲಿ ಗೂಗಲ್ ಬಂದಿದ್ದೀನಿ. ಓಕೆ, ಸೊ ಇದ್ರಲ್ಲಿ ನಾನು ಡೈರೆಕ್ಟ್ ಆಗಿ ಒಂದು ವೆಬ್ಸೈಟ್ಗೆ ಹೋಗ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡಬಹುದು ನಾವು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹೊಡಿಬೇಕಾಗುತ್ತೆ, ಪಾಸ್ವರ್ಡ್. ನಾವು ಅಂದ್ರೆ ಮೊದಲನೇ ವರ್ಷ ಅಂದ್ರೆ 2024ರಲ್ಲಿ ನೀವು 25ರಲ್ಲಿ ಯಾವ್ದಾದ್ರು ಅಪ್ಲಿಕೇಶನ್ ಹಾಕಿದ್ರೆ ಮುಂಚೆ ಅಂದ್ರೆ ಒಂದು ರಿಜಿಸ್ಟ್ರೇಷನ್ ನಂಬರು ಪಾಸ್ವರ್ಡ್ ಹೊಡೆದ್ಬಿಟ್ಟು ಇಲ್ಲಿ ಟೆಸ್ಟ್ ಅಂತ ಕ್ಯಾಪ್ಚರ್ ಹೊಡೆದ್ರೆ ಸಾಕು, ಇವು ನೀವು ಲಾಗಿನ್ ಆಗುತ್ತೆ. ಅಂದ್ರೆ ಯಾವುದೇ ರೀತಿ SHGಗೆ ನಾವು ಮೊದಲ ಬಾರಿ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಅಂದ್ರೆ ಇಲ್ಲಿ ನೀವು ಯೂಸರ್ ರೆಡಿ ಅಂತ ಇದೆಯಲ್ಲ, ಸೊ ಇದಕ್ಕೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ತರ ಕ್ಲಿಕ್ ಮಾಡಿದಾಗ ನೋಡಿ ಪರ್ಸನಲ್ ಡೀಟೇಲ್ಸ್, ಪಾಸ್ವರ್ಡ್ ಕ್ರಿಯೇಷನ್, ಅಡಿಷನಲ್ ಡೀಟೇಲ್ಸ್ ಮತ್ತು ಡಿಕ್ಲರೇಷನ್ ಇರ್ತದೆ. ಇವು ಫಾರ್ಮೇಟ್ ಏನಿದೆ ಇದನ್ನ ನಾವು ಫುಲ್ ಕಂಪ್ಲೀಟ್ ಮಾಡಿದ ತಕ್ಷಣ ಒಂದು SHGಗೆ ಒಂದು ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಆ ರಿಜಿಸ್ಟ್ರೇಷನ್ ನಂಬರ್ ಆದ ಬಳಿಕ ಮುಂದೆ ಪ್ರೊಸೆಸ್ ಸ್ಟಾರ್ಟ್ ಆಗೋದು. ಮಧ್ಯದಾಗಿ ನಾನು ಈಗ ಕಂಟಿನ್ಯೂಟಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂಟಿ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಮಧ್ಯದಾಗಿ ಒಂದು ಆಧಾರ್ ನಂಬರ್ ಅನ್ನ ಕೇಳ್ತಾ ಇದೆ. ಸೊ ಈ ಆಧಾರ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಈ ಆಧಾರ್ ನಂಬರ್ ಎಂಟ್ರಿ ಮಾಡಿದಾದ ಬಳಿಕ ಮತ್ತೊಂದು ಸಾರಿ ಇಲ್ಲಿ ಆಧಾರ್ ನಂಬರ್ ಅನ್ನ ವೆರಿಫೈ ಮಾಡಬೇಕಾಗುತ್ತೆ. ಓಕೆ, ವೆರಿಫೈ ಮಾಡಿಬಿಟ್ಟು ಇಲ್ಲಿ ಎಸ್ ಅಂತ ಟಿಕ್ ಮಾರ್ಕ್ ಮಾಡು. ನಾವಿಲ್ಲಿ ಸೆಂಡ್ ಅಂತ ಹೊಡೆದ್ರೆ ಸಾಕು, ಒಂದು ಆಧಾರ್ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಹೋಗಲಿದೆ. ಆ OTP ಅನ್ನು ನಾವಿಲ್ಲಿ ಎಂಟ್ರನ್ನ ಮಾಡಬೇಕಾಗತ್ತೆ. ಓಕೆ ಸ್ನೇಹಿತರೆ, ನಾನೀಗ ಆಧಾರ್ ನಂಬರ್ ಅನ್ನು ಎಂಟ್ರಿ ಮಾಡಿದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿ ಹೇರ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನಾನು OTP ಅನ್ನ ಕಳಿಸ್ತಾ ಇದ್ದೀನಿ. ಓಕೆ, ಸೊ ಆಧಾರ್ ಲಿಂಕ್ ಇರ್ತಕ್ಕಂಥ ಒಂದು OTP ಏನೋ ಬಂದಿರ್ತದೆ, ಆ ಒಂದು OTP ನ ಇಲ್ಲಿ ನಾವು ಎಂಟರ್ ಮಾಡಬೇಕಾಗುತ್ತೆ. ಸೊ ನನಗೆ ಆಧಾರ್ ಲಿಂಕ್ ಇರ್ತಕ್ಕಂಥ ಒಂದು OTP ಕೂಡ ನನಗೆ ಬಂದಿದೆ, ವೆರಿಫೈ ಮಾಡ್ತಾ ಇದ್ದೀನಿ. ತಾವುಗಳು ಗಮನಿಸಬಹುದು ಸಕ್ಸಸ್ ಬಂದಿದೆ. ಓಕೆ, ಸೊ ಈ ಒಂದು ಸಕ್ಸಸ್ ಆದ ತಕ್ಷಣ ಏನ್ ಮಾಡ್ಬೇಕಪ್ಪ ಅಂದ್ರೆ ಕ್ಯಾಂಡಿಡೇಟ್ ಅಂದ್ರೆ ಯಾವ ಒಂದು ಅಭ್ಯರ್ಥಿಗಳ ಅರ್ಜಿನ ಸಲ್ಲಿಸ್ತಾ ಇದ್ರಿ ಆ ಒಂದು ಅಭ್ಯರ್ಥಿ ಹೆಸರನ್ನ ಇಲ್ಲಿ ಬರೀಬೇಕಾಗುತ್ತೆ. ಓಕೆ, ಸೊ ಇದಾದ ನಂತರ ಇದರಲ್ಲಿ ಕೂಡ ಮತ್ತೆ ಅದೇ ಒಂದು ಅಭ್ಯರ್ಥಿ ಹೆಸರು ಕನ್ಫರ್ಮ್ ಅನ್ನ ಮಾಡಬೇಕಾಗುತ್ತೆ. ಇಲ್ಲಿರ್ತಕ್ಕಂಥದ್ದು ಜೆಂಡರ್ ಇರ್ತಕ್ಕಂಥದ್ದು ಮೇಲ್ ಫಿಮೇಲ್ ಇರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಜೆಂಡರ್ ಮತ್ತೆ ವೆರಿಫಿಕೇಶನ್ ಮಾಡಿ ಅದೇ ಮತ್ತೆ ಇನ್ನೊಂದ್ಸರಿ ನಾವು ವೆರಿಫೈ ಮಾಡಬೇಕಾಗುತ್ತೆ ಮೇಲ್ ಇರ್ತಕ್ಕಂಥದ್ದು ಫಿಮೇಲ್ಗೆ. ಓಕೆ, ಸೊ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಿ ಅದೇ ಡೇಟ್ ಆಫ್ ಬರ್ತ್ ಇಲ್ಲಿ ನೀವು ಮತ್ತೆ ವೆರಿಫೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ತಂದೆ ಹೆಸರು ಬರೀರಿ. ಇದು ತಂದೆ ಹೆಸರು ಬರ್ದಾದ್ಮೇಲೆ ಮತ್ತೊಂದ್ಸರಿ ನೀವು ತಂದೆ ಹೆಸರನ್ನ ಇಲ್ಲಿ ವೆರಿಫೈ ಮಾಡಬೇಕಾಗುತ್ತೆ. ಇದಾದ ನಂತರ ತಾಯಿ ಹೆಸರು ಬರೀಬೇಕಾಗುತ್ತೆ. ತಾಯಿ ಹೆಸರು ಬರೆದ ತಕ್ಷಣ ಇಲ್ಲಿ ಕೂಡ ತಾಯಿ ಹೆಸರನ್ನ ವೆರಿಫೈ ಮಾಡಬೇಕಾಗುತ್ತೆ. ಓಕೆ, ಸೊ ಈ ವೆರಿಫೈ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ SLC ಅಂದ್ರೆ ಯಾವ್ದಪ್ಪ ಅಂದ್ರೆ ಕರ್ನಾಟಕದ ನಾವು ಇರೋದ್ರಿಂದ ಒಂದು ಕರ್ನಾಟಕದ ಎಜುಕೇಶನ್ ಸೆಕೆಂಡರಿ ಬೋರ್ಡ್ ಅನ್ನು ಹಾಕಬೇಕಾಗುತ್ತೆ. ನೋಡಿ ಇಲ್ಲಿ ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಬೋರ್ಡ್ ಎಕ್ಸಾಮಿನೇಷನ್ ಹಾಕಬೇಕಾಗುತ್ತೆ. ಮತ್ತೆ ಅದೇ ವೆರಿಫೈ ಮಾಡಬೇಕಾಗುತ್ತೆ ಕರ್ನಾಟಕ. ಓಕೆ, ಸೊ ಈ ತರ ಹಾಕಬೇಕಾಗುತ್ತೆ. ನೀವು SLC ಇರ್ತಕ್ಕಂಥ ರೂಲ್ ನಂಬರ್ ಅನ್ನ ಹಾಕಬೇಕಾಗುತ್ತೆ. ಮತ್ತು ಇಲ್ಲಿ ನೀವು ಅದೇ ರೂಲ್ ನಂಬರ್ ಅನ್ನ ಮತ್ತೆ ವೆರಿಫೈ ಮಾಡಿ ಇಲ್ಲಿ ನೀವು ಯಾವ ವರ್ಷದಲ್ಲಿ ಪಾಸ್ ಆಗಿದ್ರಿ ಅದನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತೊಂದ್ಸರಿ ನೀವು ಇಲ್ಲಿ ಯಾವ ವರ್ಷದಲ್ಲಿ ಪಾಸ್ ಆಗಿದ್ರೆ ಅದು ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ಹೈಯೆಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿದೆ ನಿಮ್ದು ಇಲ್ಲಿ 10th ಆಗಿದ್ರೆ 10th ಅಥವಾ PUC ಆಗಿದ್ರೆ PUC ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ಸೊ ಈಗ ನಾನು 10th ಆಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಆಗಿರೋದ್ರಿಂದ ಒಂದು ನಾನು ಹಾಕ್ತಾ ಇದ್ದೀನಿ. ಮತ್ತೆ ಇಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮಿರ್ತಕ್ಕಂಥ ಒಂದು ಮೊಬೈಲ್ ನಂಬರ್ ಅನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಮೇಲ್ ಅನ್ನ ಹಾಕಿಬಿಟ್ಟು ನೀವು ಇಲ್ಲಿ ಗೆಟ್ OTP ಅಂತ ಕೊಟ್ಟರು ಸಾಕು, ನಿಮಗೆ OTP ಬರಲಿದೆ. ಸ್ನೇಹಿತರೆ, ನಾನೀಗ ಡಾಟಾ ಎಲ್ಲ ಎಂಟ್ರಿ ಮಾಡಿದ್ದೀನಿ, ಏನೇನೋ ಅಪ್ಲಿಕೇಶನ್ ಹಾಕಬೇಕಿತ್ತು. ಸೊ ಇಲ್ಲಿ ನಾನು ಮೊಬೈಲ್ ನಂಬರ್ ಹಾಕಿದ್ದೀನಿ, ಮತ್ತೆ ಈಗ ಮೇಲ್ ID ಕೊಟ್ಟಿದ್ದೀನಿ. ನಾನು ಡೈರೆಕ್ಟ್ ಆಗಿ ಈಗ ಒಂದು ಮೊಬೈಲ್ ನಂಬರ್ಗೆ OTP ಅನ್ನು ಕಳಿಸ್ತಾ ಇದ್ದೀನಿ. ಈಗ ಒಂದು 2 ನಿಮಿಷ ಒಳಗಡೆ ಒಂದು OTP ಕೂಡ ಬರಲಿದೆ. ಮತ್ತೆ ಅದೇ ರೀತಿ ಮೇಲಿಗೆ ಕೂಡ ನಾನು ಕಳಿಸ್ತಾ ಇದ್ದೀನಿ. ಓಕೆ, ಸೊ ಈಗ ಆಲ್ರೆಡಿ ಒಂದು ಮೊಬೈಲ್ಗೆ ಬಂದಿರತಕ್ಕಂಥ OTP ನಂಬರ್ ಎಂಟ್ರಿ ಮಾಡ್ತಾ ಇದ್ದೀನಿ. ತಾವುಗಳು ಗಮನಿಸಬಹುದು ಸ್ನೇಹಿತರೆ, ಇದು ಮತ್ತೆ OTP ಎಂಟ್ರಿ ಆದ ತಕ್ಷಣ ಸ್ವಲ್ಪ ಇಲ್ಲಿ ಲೋಡಿಂಗ್ ಆಗುತ್ತೆ. ನೋಡಿ ಆಲ್ರೆಡಿ ವೆರಿಫೈ ಆಗಿದೆ. ಈಗ ಮೇಲಲ್ಲಿ ಬಂದಿರತಕ್ಕಂಥ ಒಂದು OTP ಕೂಡ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈಗ ನಾನು ಏನು ಇಲ್ಲಿ ಮೇಲ್ ID ಏನು ಕೊಟ್ಟಿದ್ದೆ ಆ ಒಂದು ಮೇಲ್ IDಗೆ ಒಂದು OTP ಕೂಡ ಬಂದಿದೆ. ಆ OTP ಕೂಡ ನಾನು ಇಲ್ಲಿಗ ವೆರಿಫೈ ಮಾಡ್ತಾ ಇದ್ದೀನಿ. ನೋಡಿ ಇವೆಲ್ಲವೂ ಕೂಡ ವೆರಿಫೈ ಆಗಿ ಆದ ತಕ್ಷಣ ಏನಾಗುತ್ತೆ, ನಾನು ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಪರ್ಸನಲ್ ಡೀಟೇಲ್ಸ್ ಸಕ್ಸಸ್ಫುಲ್ ಸಬ್ಮಿಟೆಡ್ ಆಗಿರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಓಕೆ ಕೊಡ್ತೀನಿ. ತಾವುಗಳು ಗಮನಿಸಬಹುದಾಗಿದೆ ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಈ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಏನು ನೋಟ್ ಅನ್ನ ಮಾಡ್ಕೊಳ್ಳಿ. ಓಕೆ, ನೋಟ್ ಮಾಡ್ಕೊಂಡು ಆದ ತಕ್ಷಣ ಏನಪ್ಪಾ ಅಂದ್ರೆ ಇಲ್ಲಿ ಕಂಟಿನ್ಯೂಟಿ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ.
ನಾವುಗಳು ಇಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಕೆಟಗರಿನ ಹಾಕ್ಬೇಕಾಗತ್ತೆ. ಓಕೆ, ಸೊ ಯಾವ ಒಂದು ಕೆಟಗರಿಗೆ ನೀವು ಬಿಲಾಂಗ್ ಆಗ್ತೀರಿ, ಈಗ OBC ಕೆಟಗರಿ ಇರ್ತಕ್ಕಂಥ ಒಂದು ಅಪ್ಲಿಕೇಶನ್ ಹಾಕೋದ್ರಿಂದ ನಾನು ಇಲ್ಲಿ OBC ಅಂತ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ನೀವು OBC ಅಂತ ಮತ್ತೆ ಅದು ವೆರಿಫೈ ಮಾಡಿ, ವೆರಿಫೈ ಆದ ನಂತರ ಇಲ್ಲಿ ನ್ಯಾಷನಾಲಿಟಿ ಇದೆ ಇಂಡಿಯನ್ ಅಂತ ಹಾಕ್ಬಿಡಿ. ಓಕೆ, ಸಿಟಿಜನ್ ಇಂಡಿಯನ್ ಅಂತ ಹಾಕ್ಬಿಡಿ. ಇದು ಆದ ನಂತರ ಡೈರೆಕ್ಟ್ ಆಗಿ ನಾವು ಇಲ್ಲಿ ಏನೋ ವಿಸಿಬಲ್ ಐಡೆಂಟಿಫಿಕೇಶನ್ ಮಾರ್ಕ್ ಅಂದ್ರೆ ನಮ್ಮ ಬಾಡಿಯಲ್ಲಿ ಅಂದ್ರೆ ನಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ಮಾರ್ಕ್ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಆ ಮಾರ್ಕ್ ಅನ್ನ ನಾವಿಲ್ಲಿ ಎಂಟ್ರಿಯನ್ನ ಮಾಡಬೇಕಾಗುತ್ತೆ. ನೋಡಿ, ನಾನು ಇಲ್ಲಿ ಕೆಟಗರಿ ಬಗ್ಗೆ ಎನ್ಷನ್ ಮಾಡಿದ್ದೀನಿ. ಓಕೆ, ನ್ಯಾಷನಾಲಿಟಿ ಇಂಡಿಯನ್ ಅಂತಿದೆ, ಐಡೆಂಟಿಫಿಕೇಶನ್ ನಿಮಗೆ ಬಾಡಿಯಲ್ಲಿ ಯಾವುದಾದ್ರೂ ಒಂದು ಮಾರ್ಕ್ ಇದ್ರೆ ಆ ಮಾರ್ಕ್ ಅನ್ನ ಎಂಟ್ರಿ ಮಾಡಿ. ಓಕೆ, ಸೊ ಇಲ್ಲಿ ಏನು ಕೇಳ್ತಾರಪ್ಪ ಅಂದ್ರೆ ಯು ಹ್ಯಾವ್ ದ ಪರ್ಸನಲ್ ವಿತ್ ಇದೆ ಬೆಂಚ್ ಮಾರ್ಕ್ ಐಡೆಂಟಿಫಿಕೇಶನ್ ಆ ಥರ ಇದ್ರೆ ಇಲ್ಲಿ ಡೈರೆಕ್ಟಾಗಿ ನೋ ಅಂತಾನೆ ಮೆನ್ಷನ್ ಮಾಡಬೇಕಾಗಿತ್ತು. ಓಕೆ, ಸೊ ಡೈರೆಕ್ಟಾಗಿ ನಾವೇನು ಮಾಡ್ತೇವಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಏನಿದೆಯಪ್ಪ ಅಂದ್ರೆ ಪರ್ಮನೆಂಟ್ ಅಡ್ರೆಸ್ ಅಂದ್ರೆ ನಾವು ಈ ಒಂದು SHG ನಮಗೆ ಒಂದು ಹಾಲ್ ಟಿಕೆಟ್ ಆಗಿರ್ತಕ್ಕಂಥದ್ದು ಆನ್ಲೈನ್ ಮುಖಾಂತರ ಸಿಗ್ತದೆ. ಹೇಗೆ ಮುಂದೆ ಆಫರ್ ಲೆಟರ್ ಅಂದ್ರೆ ಸೆಲೆಕ್ಷನ್ ಆದ್ರೆ ಒಂದು SHG ಇರ್ತಕ್ಕಂಥ ನಮ್ಮ ಒಂದು ಅಡ್ರೆಸ್ಗೆ ಒಂದು ಕಮ್ಯುನಿಕೇಶನ್ ಮಾಡಬೇಕಾದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ಅಡ್ರೆಸ್ ಏನಂದ್ರೆ ಪರ್ಮನೆಂಟ್ ಅಡ್ರೆಸ್ ಅನ್ನು ನಾವಿಲ್ಲಿ ಎಂಟ್ರಿಯನ್ನ ಮಾಡಬೇಕಾಗತ್ತೆ. ಸೊ ಈಗ ಏನಾಗಿದೆಪ್ಪ ಅಂತಂದ್ರೆ ಅಡ್ರೆಸ್ ಎಲ್ಲ ಎಂಟ್ರಿ ಮಾಡಿದ್ದೀವಿ. ಸೊ ಅಡ್ರೆಸ್ ಎಲ್ಲ ಎಂಟ್ರಿ ಮಾಡಿದ ತಕ್ಷಣ ನೀವು ಅದೇ ಒಂದು ಪರ್ಮನೆಂಟ್ ಅಡ್ರೆಸ್ ಅಲ್ಲಿ ಕೂಡ ನೀವು ಪ್ರೆಸೆಂಟ್ ಅಡ್ರೆಸ್ ಕೂಡ ಇದ್ರೆ ಎಸ್ ಅಂತ ಮಾಡಿ. ಯಾರೆಲ್ಲ ಒಂದು ಪರ್ಮನೆಂಟ್ ಅಡ್ರೆಸ್ ಇರ್ತಕ್ಕಂಥದ್ದು ಬೇರೆ ಇದೆ, ಪ್ರೆಸೆಂಟ್ ಅಡ್ರೆಸ್ ಕೂಡ ಬೇರೆ ಇದ್ದರೂ ಕೂಡ ನೀವು ಇಲ್ಲಿ ನೋ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನೋ ಅಂತ ಮೆನ್ಷನ್ ಮಾಡಿದ ತಕ್ಷಣ ಇಲ್ಲಿ ನೀವು ಪ್ರೆಸೆಂಟ್ ಇರ್ತಕ್ಕಂಥ ಒಂದು ಅಡ್ರೆಸ್ ಕೂಡ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಈ ಥರದ ಎಂಟ್ರಿ ಮಾಡಿದ ತಕ್ಷಣ ನೀವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ಇದು ಕೂಡ ಈಗ ಸಕ್ಸಸ್ಫುಲ್ ಆಗಿದೆ. ಓಕೆ ಮಾಡಿದ ತಕ್ಷಣ ನಾವಿಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಅಪ್ಲಿಕೇಶನ್ ಡೀಟೇಲ್ಸ್. ಈ ಒಂದು ಅಪ್ಲಿಕೇಶನ್ ಡೀಟೇಲ್ಸ್ ಅಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಡಿಕ್ಲರೇಷನ್ ಮೇಲೆ ನಾವು ಓಕೆ ಇಲ್ಲಿಗೆ ಡಿಕ್ಲೇರ್ ಇರ್ತಕ್ಕಂಥದ್ದು ಏನಿದೆ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದಾಗ ನೋಡಿ ಡಿಕ್ಲರೇಷನ್ ಸಬ್ಮಿಟ್ ಸಕ್ಸಸ್ಫುಲ್ ಬರ್ತದೆ. ಓಕೆ, ಸೊ ಸಕ್ಸಸ್ಫುಲ್ ಬಂದ ತಕ್ಷಣ ಈಗ ನೆಕ್ಸ್ಟ್ ಈಗ ಅಪ್ಲಿಕೇಶನ್ ಹಾಕ್ತಕ್ಕಂಥ ಪ್ರೊಸೆಸರ್ನ ಹೇಳ್ತಾ ಇದ್ದೀರಿ. ತಾವುಗಳು ಇಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಒಂದು ಅಪ್ಲಿಕೇಶನ್ ಕಾಣಿಸ್ತಾ ಇದೆ ನೋಡಿ. ನಾವೇನಿಗೆ ಡಾಟಾ ಕೊಟ್ಟಿದ್ದೀವಿ ಈ ಒಂದು ಅಪ್ಲಿಕೇಶನ್ ಆಗಿದೆ. ಓಕೆ, ಸೊ ಈ ಒಂದು ಅಪ್ಲಿಕೇಶನ್ ಮೇಲೆ ನಾವಿಲ್ಲಿ ಅಪ್ಲೈ ಕ್ಲಿಕ್ ಮೇಲೆ ಮಾಡಬೇಕಾಗತ್ತೆ. ಒಂದು ಅಪ್ಲೈ ಕ್ಲಿಕ್ ಮೇಲೆ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಫುಲ್ ಫಾರ್ಮ್ ಅಂತ ಇರ್ತಕ್ಕಂಥ ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ನೋಡಿ, ಈ ಥರ ಒಂದು ಡೀಟೇಲ್ಸ್ ಎಲ್ಲ ಬರ್ತಾ ಇದೆ ನಮಗೆ. ಓಕೆ, ಈ ಥರ ಒಂದು ಡೀಟೇಲ್ಸ್ ಬಂದಾಗ ಏನು ಮಾಡಬೇಕಪ್ಪ ಅಂದರೆ ನಾವು ಮೊದಲೇ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಲ್ಲ ಕೊಟ್ಟಿರ್ತೀವಲ್ವ, ಸೊ ಅದು ಡೇಟಾಗಿ ನಾವು ನೆಕ್ಸ್ಟಿಗೆ ಕೊಟ್ಬೋಣ. ಓಕೆ, ನೋಡಿ ಮತ್ತೆ ಒಂದೀಗ ಎಜುಕೇಷನ್ ಡೀಟೇಲ್ಸ್ ಇದೆ. ಎಜುಕೇಷನ್ ಡೀಟೇಲ್ಸಲ್ಲಿ ನಾವು ಅಲ್ಲಿ ಯಾವ ಇಯರ್ದಲ್ಲಿ ಪಾಸ್ ಆಗಿದ್ದೀವಿ ಅದೆಲ್ಲ ನಾವಿಲ್ಲಿ ಮೆನ್ಷನನ್ನು ಮಾಡಿದ್ದೀವಿ. ಓಕೆ ನೋಡಿ, ಓಕೆ ಈ ಥರದ್ದು ಇದೆ. ಇಲ್ಲಿ ನಾವು ಡೈರೆಕ್ಟಾಗಿ ಇರ್ತಕ್ಕಂಥ SLC ಪರ್ಸೆಂಟೇಜನ್ನು ಹಾಕಬೇಕಾಗತ್ತೆ. ಅಂದರೆ ನಾವು 10ನೇ ತರಗತಿ ಏನು ತೊಗೊಂಡಿರ್ತಕ್ಕಂಥ ಏನು ಅಂಕಗಳೇನಿದೆ ಪರ್ಸೆಂಟೇಜ್ ಇದೆ ಆ ಒಂದು ಪರ್ಸೆಂಟೇಜನ್ನು ನಾವಿಲ್ಲಿ ಎಂಟ್ರಿಯನ್ನು ಮಾಡಬೇಕಾಗತ್ತೆ. ಈಗ ನಾವಿಲ್ಲಿ ಏನು SLC ಇರ್ತಕ್ಕಂಥ ಏನು ಪರ್ಸೆಂಟೇಜ್ ಕೂಡ ನಾನು ಎಂಟ್ರಿ ಮಾಡಿದ್ದೀನಿ. ಮತ್ತೆ ಈಗ ನಾನು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೇವ್ ಆ್ಯಂಡ್ ಕ್ಲಿಕ್ ಮಾಡಿದಾಗ ನೋಡಿ ಎಜುಕೇಷನ್ ಕ್ವಾಲಿಫಿಕೇಶನ್ ಅಪ್ಲಿಕೇಶನ್ ಫಾರ್ಮ್ ಏನೋ ಫಾರ್ಮೆಟ್ ಇದೆ ಅದು ಕೂಡ ಇಲ್ಲಿ ಸಕ್ಸಸ್ಫುಲ್ ಆಗಿದೆ. ಸಕ್ಸಸ್ಫುಲ್ ಆದ ತಕ್ಷಣ ನೋಡಿ ಇಲ್ಲಿ ನೋಡಿ ಅಡಿಷನಲ್ ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ. ನೀನಾದರೂ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ನೀವು ಎಸ್ ಅಂತ ಕೊಡಬೇಕಾಗುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ ಇಲ್ಲ ಇವರು, ಸೊ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ನಾನು ನೋ ಅಂತ ಕೊಡ್ತಾ ಇದ್ದೀನಿ. ಏಜ್ ವಯಸ್ಸಲ್ಲಿ ಆಡಿಗಿರಿಗೇನು ಬೇಕಾಗಿಲ್ಲ ನಮಗೆ, ಡೇಟಾಗಿ ನಾನು ನೋ ಅಂತಾನೆ ಮೆನ್ಷನ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ನಾವು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಶನ್ಗೆ ಈ ಥರದ ಒಂದು ಅಪ್ಲಿಕೇಶನ್ಗೆ ಪ್ರೊಸೆಸರ್ ಇರುತ್ತೆ, ನಾವು ಇಲ್ಲಿ ಎಸ್ ಅಂತ ಕೊಡಬೇಕಾಗತ್ತೆ. ಅಂದರೆ ನಾವು ಒಂದು ಡಾಟಾನ ನೆಕ್ಸ್ಟ್ ಒಂದು ಅಪ್ಲಿಕೇಶನ್ ರೆಫರ್ ಮಾಡ್ತೀರಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಎಸ್ ಅಂತ ಕೊಡಿ, ಮತ್ತೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಕ್ಲಿಕ್ ಮಾಡಿ ಅಡಿಷನಲ್ ಇನ್ಫಾರ್ಮೇಶನ್ ಕೂಡ ಇಲ್ಲಿ ಸಕ್ಸಸ್ಫುಲ್ ಸೇವ್ ಆಗಿದೆ. ಸೊ ಸಕ್ಸಸ್ಫುಲ್ ಸೇವ್ ಆದ ತಕ್ಷಣ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ ನೋಡಿ ರೆಫರೆನ್ಸು ಅಂದರೆ ನಾವು ಒಂದು ಎಕ್ಸಾಮ್ ಬರಿಬೇಕಾದ್ರೆ ಯಾವ ಒಂದು ಎಕ್ಸಾಮ್ ಸೆಂಟರ್ನ ಚೂಸ್ ಮಾಡ್ಕೋಬೇಕಾದ್ರೆ ಇಲ್ಲಿ ನಾವು ಫಿಲ್ ಮಾಡಬೇಕಾಗತ್ತೆ. ಅಂದರೆ ನೀವು ಎಲ್ಲೇ ಒಂದು ಕೆಲಸ ಮಾಡ್ತಾ ಇದ್ದೀರಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಎಕ್ಸಾಮ್ ಸೆಂಟರ್ನ ಚೂಸ್ ಮಾಡ್ಕೊಳ್ಳೋಕೆ ಇಲ್ಲಿ ಆಪ್ಷನ್ಸ್ಗಳು ಭಾಳ ಇದಾವೆ. ಓಕೆ, ಸೊ ಮೊದಲನೇದಾಗಿ ಏನಪ್ಪ ಅಂದರೆ ನಾವಿಲ್ಲಿ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಒಂದು ಎಕ್ಸಾಮ್ ಸೆಂಟರ್ನ ಚೂಸ್ ಮಾಡ್ಕೋಬೇಕಾದ್ರೆ ಇಲ್ಲಿ ಇವರಿಗಿರ್ತಕ್ಕಂಥ ಒಂದು ನಿಯರ್ ಬೈ ಇರ್ತಕ್ಕಂಥ ಒಂದು ಎಕ್ಸಾಮ್ ಸೆಂಟರ್ನ ನಾವಿಲ್ಲಿ ಚೂಸ್ ಮಾಡ್ಕೊಂಡಿವಿ. ಮೊದಲನೇದಾಗಿ ಹುಬ್ಬಳ್ಳಿ, ಬೆಳಗಾವಿ, ಮಂಗಳೂರು ಇರ್ತಕ್ಕಂಥದ್ದು. ಅದೇ ರೀತಿ ಇವರು ಒಂದು ಎಕ್ಸಾಮನ್ನು ಯಾವ ಒಂದು ಲ್ಯಾಂಗ್ವೇಜಲ್ಲಿ ಅಂದರೆ ಅವರು ಹಿಂದಿ, ಇಂಗ್ಲೀಷ್, ಕನ್ನಡದಲ್ಲಿ ಕೂಡ ನೋಡಿ SHG ಅನ್ನೋದನ್ನು ಎಷ್ಟೋ ಜನ ಅಭ್ಯರ್ಥಿಗಳು ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಇರ್ತಂತ ಬಿಟ್ಟು ಅಪ್ಲಿಕೇಶನ್ ಹಾಕೋದಿಲ್ಲ. ಪ್ರೀತಿಯ ಸ್ನೇಹಿತರೆ ಗಮನಿಸಬೇಕಾಗಿದೆ, ನೀವು SHG ಅಪ್ಲಿಕೇಶನ್ ಬರೀಬೇಕಾದ್ರೆ ಅಂದರೆ ಈ ಒಂದು ಎಕ್ಸಾಮ್ ಬರೀಬೇಕಾದ್ರೆ ನೀವು ಕನ್ನಡದಲ್ಲಿ ಕೂಡ ಎಕ್ಸಾಮನ್ನು ಬರೆಯೋಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಸೊ ನಾನು ಡೈರೆಕ್ಟಾಗಿ ಇಲ್ಲಿ ಕನ್ನಡವನ್ನು ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಅದು ಮತ್ತೆ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ನಾನು ಇನ್ನೊಂದ್ಸರಿ ಕನ್ನಡವನ್ನೇ ತಗೊಂಡಿವಿ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿ ನಾನು ಕನ್ನಡ ಮೀಡಿಯಮಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಓಕೆ, ಅದೇ ರೀತಿ NCC ಆಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ, ಇಲ್ಲ NCC ಏನೂ ಆಗಿಲ್ಲ ಇವರಿಗೆ. ಸೊ ಅದೇ ರೀತಿ ನಾವಿಲ್ಲಿ ಇನ್ನೊಂದೇನಪ್ಪ ಅಂದರೆ ಡಿಸ್ಟ್ರಿಕ್ಟ್ ಇರ್ತಕ್ಕಂಥದ್ದು ಇಲ್ಲಿ ನಾವು ನೋ ಅಂತ ಕೊಡೋಣ. ಓಕೆ, ಅಂದರೆ ಬೇರೆ ಒಂದು ರಾಜ್ಯದವರಾಗಿದ್ದಾರೆ ಅಂತ ಕೇಳ್ತಾರೆ, ಇಲ್ಲ ಅಂತ ಕೊಡೋಣ. ಡೈರೆಕ್ಟಾಗಿ ನಾವಿಲ್ಲಿ ಯಾವ ಒಂದು ರಾಜ್ಯದಿಂದ ನಾವು ಬಿಲಾಂಗ್ ಮಾಡ್ತಾ ಇದ್ದೀವಿ ಅಂತ ಕೇಳ್ತಾ ಇದ್ದಾರೆ. ಸೊ ಡೈರೆಕ್ಟಾಗಿ ಕರ್ನಾಟಕ ಅಂತ ಕೊಡಿ ನೀವು ಇಲ್ಲಿ. ಅದೇ ರೀತಿ ಇಲ್ಲಿ ಕೂಡ ಮತ್ತೆ ಕರ್ನಾಟಕ ಅಂತ ಕೊಡಿ. ಓಕೆ,
ಸೊ ಇಲ್ಲಿ ಯಾವ ಒಂದು ಸ್ಟೇಟಿಂದ ನಾವು ಬಿಲಾಂಗ್ ಮಾಡ್ತಾ ಇದ್ದೀವಿ ಅಂದರೆ ಯಾವ ಒಂದು ಸ್ಟೇಟಿಂದ ನಾವು ಅಭ್ಯರ್ಥಿ ಇದೆ ಎಂಬುದನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಸ್ಟೇಟ್ ಬಗ್ಗೆ ಕರ್ನಾಟಕ ಅಂತ ಕೊಡಿ. ಮತ್ತೆ ಅದೇ ರೀತಿ ಇಲ್ಲಿ ಬಾಗಲಕೋಟೆಯಿಂದ ಅಂದರೆ ಇವರು ಒಂದು ಅಪ್ಲಿಕೇಶನ್ ಹಾಕ್ತಕ್ಕಂಥದ್ದು ಇವರು ಒಂದು ಬಾಗಲಕೋಟೆ ಜಿಲ್ಲೆ ಆಗಿರೋದ್ರಿಂದ ಬಾಗಲಕೋಟೆ ಮೆನ್ಷನ್ ಮಾಡಿದ್ದೀನಿ. ಓಕೆ, ನೋಡಿ ಸ್ನೇಹಿತರೆ, ಇಲ್ಲಿ ಎಕ್ಸಾಮ್ ಸೆಂಟರ್ಗಳಾಗಿದೆ. ಅದೇ ರೀತಿ ಇಲ್ಲಿ ಯಾವ ಒಂದು ಎಕ್ಸಾಮ್ ಅಲ್ಲಿ ಒಂದು ಯಾವ ಒಂದು ಪೇಪರ್ ಅಂದ್ರೆ ಒಂದು ಎಕ್ಸಾಮ್ ಅನ್ನ ಯಾವ ಭಾಷೆಯನ್ನು ಆಯ್ಕೆ ಮಾಡ್ಕೊಂಡು ಅದರ ಬಗ್ಗೆ ಇನ್ಫಾರ್ಮೇಶನ್ ಆಗಿದೆ. ಸೊ ಈ ತರ ಡೀಟೇಲ್ಸ್ ಬಗ್ಗೆ ನಾನು ಹೇಳಿದ್ದೀನಿ ನಿಮ್ಗೆ. ಇಲ್ಲಿ ಸ್ಟೇಟ್ ಬಗ್ಗೆ ಹೇಳಿದ್ದೀನಿ. ಓಕೆ, ಡಿಸ್ಟಿಕ್ ಎಲ್ಲ ಆಯ್ತು. ಇಲ್ಲಿ ಇವರು ಏನ್ ಮಾಡಿದಾರಪ್ಪ ಅಂತಂದ್ರೆ ಯಾವ ಒಂದು ರಾಜ್ಯ ಅಂದ್ರೆ ಬೇರೆ ರಾಜ್ಯದಲ್ಲಿ ಇದ್ದಿದ್ರೆ ಅಭ್ಯರ್ಥಿ ಕೇಳಿದ್ರೆ ನಾವು ನೋ ಅಂತ ಕೊಟ್ಟಿದ್ದೀವಿ. ಸೊ ಇಲ್ಲಿ ಇರ್ತಕ್ಕಂಥದ್ದು ಮುಖ್ಯವಾಗಿತ್ತು. ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ನೋಡಿ, ಇಲ್ಲಿ ಒಂದು ಯಾವ ಒಂದು ಪೋಸ್ಟ್ ಬಗ್ಗೆ ನಾವಿಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ನೋಡಿ, ಪೋಸ್ಟ್ ಡೀಟೇಲ್ಸ್ ಅನ್ನ ಇಲ್ಲಿ ನೀಡಲಾಗಿದೆ. ಇಲ್ಲಿ ಗಮನಿಸ್ತಾ ಇದ್ದೀರಲ್ವಾ, ಈ ಒಂದು ಪೋಸ್ಟ್ ಅಂದ್ರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಅಂದ್ರೆ CSF ನಾನು ಹಾಕ್ಬೇಕಪ್ಪ ಅಂದ್ರೆ ಬಿ ಅಂತ ಮೆನ್ಷನ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಅದು ಡೀಟೇಲ್ಸ್ ಆಗಿ ನಾನು ಇಲ್ಲಿ ನೋಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಒಂದು ಎಂಟ್ರಿ ಮಾಡಬೇಕಾದ್ರೆ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪಾ, ಪೋಸ್ಟ್ ಡೀಟೇಲ್ಸ್. ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಇರ್ತಕ್ಕಂಥದ್ದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರ್ತಕ್ಕಂಥದ್ದು, ಸೆಂಟ್ರಲ್ ಮತ್ತು ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಅಂದ್ರೆ CSF ಇರ್ತಕ್ಕಂಥದ್ದು. ಓಕೆ, ಈ ತರದ ಎಲ್ಲವೂ ಏನಿದಾವೆ ಇವೆಲ್ಲವೂ ಕೂಡ ನಾವು ಅಲ್ಲಿ ಪೋಸ್ಟ್ ಎಂಟ್ರಿ ಮಾಡಬೇಕಾದ್ರೆ ಇದೇ ಮಾತ್ರ ಎಂಟ್ರಿ ಮಾಡಬೇಕಾಗುತ್ತೆ. ABCD ಈ ತರ ಅಂದ್ರೆ ನಾವು ಮೊದಲನೇದಾಗಿ ಯಾವುದೊಂದು ಆಯ್ಕೆ ಮಾಡ್ಕೋತೀವಿ ಅದು ಬರಿಬೇಕಾಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದ್ರೆ ನಿಮಗೆ ಏನು CSF ಏನು ಕರೆದ್ರೆ ಇದಕ್ಕೆ ಕರೆದಿರ್ತಕ್ಕಂಥ ಹುದ್ದೆಗಳೆಷ್ಟು, ಇದಕ್ಕೆ ಕರೆದಿರ್ತಕ್ಕಂಥ ಹುದ್ದೆಗಳೆಷ್ಟು, ಅತಿ ಹೆಚ್ಚು ಹುದ್ದೆಗಳು ಕರೆದ್ರೆ ಅದಕ್ಕೆ ನೀವು ಫಸ್ಟ್ ಪ್ರಿಪ್ರೇಷನ್ ಕೊಡ್ಬೋದಾಗಿದೆ. ಓಕೆ, ಸೊ ನಾನು ಡೈರೆಕ್ಟ್ ಆಗಿ ಇಲ್ಲಿ ನಾನು ಒಂದು ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ತಾವು ಕೂಡ ಇಲ್ಲಿ ನಾನು ನಿಮಗೆ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇಡಲಾಗುವುದು. ಓಕೆ, ನೋಡಿ, ಅತಿ ಹೆಚ್ಚು ನೋಡಿ ಇಲ್ಲಿ ಗಮನಿಸಿದ ಹಾಗೆ ಇಲ್ಲಿ ವೇಕೆನ್ಸಿಗಳು ಕರೆದಿದ್ದಾರೆ. ಯಾವ ಒಂದು ಹುದ್ದೆಗಳಿದಾವೆ ಆ ಹುದ್ದೆಗೆ ಅನುಗುಣವಾಗಿ ಎಷ್ಟು ಹುದ್ದೆ ಕರೆದಿದ್ದಾರೆ, ಅತಿ ಹೆಚ್ಚು ಹುದ್ದೆ ಕರೆದಿರ್ತಕ್ಕಂಥ ನೀವು ಫಸ್ಟೇದಾಗಿ ಸೀಕ್ವೆನ್ಸ್ ಆಗಿ ನೀವು ಇಲ್ಲಿ ಹಾಕ್ತಾ ಹೋಗ್ಬೇಕಾಗುತ್ತೆ ನಂಬರ್. ಓಕೆ, ಸೊ ಈ ತರ ನಂಬರ್ ನಾನು ಆಡಿ ಹಾಕಿದ್ದೇನೆ. ನೀವು ಕೂಡ ಇಲ್ಲಿ ಮೊದಲೇ ಹಾಕಿರ್ತಕ್ಕಂಥ ನಂಬರ್ ಇಲ್ಲಿ ಮತ್ತೆ ನೀವು ಅದನ್ನ ವೆರಿಫೈ ಮಾಡಿ, ಅಂದ್ರೆ ಅದನ್ನ ಕನ್ಫರ್ಮ್ ಮಾಡಿ ಇದಕ್ಕೆ. ಓಕೆ, ಈ ಥರ ಕನ್ಫರ್ಮ್ ಎಲ್ಲ ಆದ ಬಳಿಕೆ ನೀವು ಡಾಟಾಗೆ ಓಕೆ, ಈ ಥರ ಕನ್ಫರ್ಮ್ ಆದ ಬಳಿಕೆ ನೀವೇನು ಮಾಡಬೇಕಪ್ಪ ಅಂದರೆ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಸೇವ್ ಅಂಡ್ ನೆಕ್ಸ್ಟ್ ಅಲ್ಲಿ ಕ್ಲಿಕ್ ಮಾಡಬಲಿಕ್ಕೆ ಮತ್ತೆ ಸಕ್ಸಸ್ಫುಲ್ ಆಗಿದೆ. ಸಕ್ಸಸ್ಫುಲ್ ಆದ ತಕ್ಷಣ ಸ್ನೇಹಿತರೆ ಇಲ್ಲಿ ತಾವು ಗಮನಿಸಬೇಕಾಗಿದೆ, ಈ ಒಂದು ಪೇಸ್ 10 ರೊಟೇಷನ್ ಅಂದ್ರೆ ಒಂದು ಪೇಸ್ ಇರ್ತಕ್ಕಂಥ ಡೈರೆಕ್ಟ್ ಆಗಿ ಒಂದು ಫೋಟೋನ ಕೇಳಲಾಗೋದು. ಓಕೆ, ಸೊ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಮೊಬೈಲ್ ಮುಖಾಂತರ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಇಲ್ಲಿ ನೀವು ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ಮೈ SSC ಅನ್ನೋದು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಡೌನ್ಲೋಡ್ ಮಾಡ್ಕೊಂಡಿದ್ರೆ ನಿಮಗೆ ಡೈರೆಕ್ಟ್ ಆಗಿ ಮೊಬೈಲ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸ್ನೇಹಿತರೆ, ನಾನು ಈಗ ಫುಲ್ ಕುಲಂಕುಷವಾಗಿ ನಿಮಗೆ ಅಪ್ಲಿಕೇಶನ್ ಹೇಗೆ ಸಲ್ಲಿಸಬೇಕೆಂಬುದನ್ನು ಮಾಹಿತಿ ಕೊಟ್ಟಿದ್ದೆ. ಯಾವಾಗಪ್ಪ ಅಂತಂದ್ರೆ ನಾವು ಏನು ಲಾಸ್ಟಿಗೆ ಎಲ್ಲಿ ಬಂದು ನಿಂತಿದ್ದೀವಪ್ಪ ಅಂದ್ರೆ ನಾವಿಲ್ಲಿ ಒಂದು ಲೈವ್ ಫೋಟೋ ಬಗ್ಗೆ ಬಂದು ನಿಂತಿದ್ವಿ. ಆ ಒಂದು ಲೈವ್ ಫೋಟೋ ನೀವು ಪ್ಲೇ ಸ್ಟೋರ್ ಹೋಗ್ಬಿಟ್ಟು ಮೈ SSG ಅನ್ನೋ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನೀವು ಒಂದು ಲೈವ್ ಫೋಟೋನ ಕೊಡಬೇಕಾಗತ್ತೆ. ಆ ಲೈವ್ ಫೋಟೋ ಕೊಡೋದಲ್ಲದೆ ಕೆಳಗಡೆ ಬಂದರೆ ಸ್ವಲ್ಪ ಡೌನ್ಲೋಡ್ ಬಂದರೆ ನಿಮ್ಗೆ ಅಲ್ಲೊಂದು ಸಿಗ್ನೇಚರ್ ಕೇಳಲಾಗುತ್ತೆ. ಆ ಸಿಗ್ನೇಚರ್ ಕೂಡ ನಿಮ್ಮ ಮೊಬೈಲ್ ಮುಖಾಂತರ ಅಂದ್ರೆ ಒಂದು ವೈಟ್ ಪೇಜ್ ಮೇಲೆ ಸಿಗ್ನೇಚರ್ ಮಾಡಿ ನೀವು ಡೈರೆಕ್ಟ್ ಆಗಿ ಒಂದು ಅಪ್ಲೋಡ್ ಮಾಡಬೇಕು. ಇದು ಆದ ತಕ್ಷಣ ಏನ್ ಮಾಡ್ಬೇಕಂತಂದ್ರೆ SC ST ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ. ಅದರಲ್ಲಿಯೂ ಮಹಿಳಾ ಅಭ್ಯರ್ಥಿಗಳು ಕೂಡ ಇಲ್ಲಿ ಜನರಲ್ ಕ್ಯಾಟಗರಿ ಮತ್ತು OBC ಕ್ಯಾಟಗರಿಗೆ ಒಂದು ಅಪ್ಲಿಕೇಶನ್ ಶುಲ್ಕವಿದೆ. ಆ ಒಂದು ಅಪ್ಲಿಕೇಶನ್ ಶುಲ್ಕವನ್ನು ಹೇಗೆ ಪಾವತಿ ಮಾಡಬೇಕಪ್ಪ ಅಂದ್ರೆ ತಾವು ಗಮನಿಸ್ತಾ ಇದ್ರಿ ಮೇಕ್ ಎ ಪೇಮೆಂಟ್ ಇದ್ದಾರೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈ ತರ ಒಂದು ಕ್ಲಿಕ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ನೋಡಿ ಇಲ್ಲಿ ಅಮೌಂಟ್ ಎಷ್ಟಿದೆ, 100 ರೂಪಾಯಿ ಇದೆ. ನಾನೀಗ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಡೈರೆಕ್ಟ್ ಆಗಿ ಇಲ್ಲಿ ಪೇ ಅಂತ ಕೊಟ್ಬೇಡ. ನೋಡಿ ಈ ತರದ್ದು ಬರ್ತದೆ ನಮಗೆ. ಡಾಟಾಗೆ ಒಂದು ನೆಟ್ ಬ್ಯಾಂಕಿಂಗ್ ಮುಖಾಂತರ ಹಾಕ್ಬೋದು, ಡೆಬಿಟ್ ಕಾರ್ಡ್ ಮುಖಾಂತರ. ಓಕೆ, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಇದ್ರೂ ಕೂಡ, ಓಕೆ, ಪ್ರಿಪೇಡ್ ಕಾರ್ಡ್ ಇದ್ರೂ ಕೂಡ ನಾನು ಇಲ್ಲಿ UPI ಅಂದ್ರೆ ನೀವು ಸ್ಕ್ಯಾನರ್ ಮುಖಾಂತರ ಹಾಕ್ಬೋದು. ನಾನು ಡಾಟಾಗೆ ಈಸಿ ಆಗೋ ಒಂದು ಮೆಥಡ್ ಅಪ್ಪ ಅಂದ್ರೆ ಸ್ಕ್ಯಾನರ್ ಮುಖಾಂತರ ಇದರಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಈ ತರದ್ದು ಒಂದು ಬಂದಿದೆ, ಎಷ್ಟು 100 ರೂಪಾಯಿ ಇರ್ತಕ್ಕಂಥದ್ದು. ಓಕೆ, ಈಗ ನಾನು ಇಲ್ಲಿ QR ಕೋಡ್ ನನಗೆ ಇಲ್ಲಿ ಕಾಣ್ತಾ ಇಲ್ಲ. ಈ QR ಏನಿರ್ತಕ್ಕಂಥದ್ದು ಇಲ್ಲಿ ಮೇಲೆ ಮಾಡಿದ್ರೆ ನೋಡಿ ಇಲ್ಲಿ ಒಂದು ನನಗೆ ಸ್ಕ್ಯಾನ್ ಕಾಣುತ್ತೆ. ಓಕೆ, QR ಕೋಡ್ ನನಗೆ ಇಲ್ಲಿ ಕಾಣುತ್ತೆ. ಸ್ವಲ್ಪ ವೇಟ್ ಆಗ್ತಾ ಇದೆ. ನೋಡಿ QR ಕೋಡ್ ಇಲ್ಲಿ ಬಂತು, ನನಗೆ QR ಕೋಡ್ ಇಲ್ಲಿ ಬಂದಿದೆ. ಇದು ಡಾಟಾಗೆ ನಾನೀಗ ಸ್ಕ್ಯಾನ್ ಮಾಡ್ತಾ ಇದ್ದೀನಿ.
ನೋಡಿ, ಯುವರ್ ಟ್ರಾನ್ಸಾಕ್ಷನ್ ಸ್ಟೇಟಸ್ ಈ ಸಕ್ಸಸ್ಫುಲ್ ಅಂದರೆ ನಾನು 100 ರೂಪಾಯಿ ಏನು ಅರ್ಜಿ ಶುಲ್ಕವಿದ್ದು ಅದು ಡೈರೆಕ್ಟಾಗಿ ನಾನು ಸ್ಕ್ಯಾನರ್ ಮುಖಾಂತರ ಪೇ ಮಾಡಿದ್ದೀನಿ. ಇಲ್ಲಿ ಕೂಡ ಸಕ್ಸಸ್ಫುಲ್ ಆಗಿ ಬಂದಿದೆ. ಈಗ ನಾನು ಇದಕ್ಕೆ ಓಕೆನ ಮಾಡ್ತೀನಿ. ನೋಡಿ, ಓಕೆ, ಇದಕ್ಕೆ ಏನು ಮಾಡ್ತಾರೆ, ರಿಪೇಂಡ್ ಮೈ ಇನ್ಫಾರ್ಮೇಷನ್ ಅಂದರೆ ಸ್ವಲ್ಪ ಟೈಮ್ ಆಗುತ್ತೆ. ಇಲ್ಲಿ ಟ್ರಾನ್ಸಾಕ್ಷನ್ ಏನಾಗಿದೆ, ಇಲ್ಲಿ ಸಕ್ಸಸ್ಫುಲ್ ಆಡಿ ಬಂದ್ಬಿಟ್ಟಿದೆ. ಓಕೆ, ಇದು ಬಂದ ತಕ್ಷಣ ಏನಾಗತ್ತಪ್ಪ ಅಂದರೆ ಫೀಸ್ ಸೈಟ್ ಇದೆ 60 ಸೆಕೆಂಡ್ಸ್ ಅಂದರೆ ಒಂದು ನಿಮಿಷ ವೇಟ್ ಮಾಡ್ತಿದ್ದಂಗೆ ಅಲ್ಲಿ ಏನು ಅಪ್ಡೇಟ್ ಏನು ಇರ್ತಕ್ಕಂಥದ್ದು ಅದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ನಾವು ಈ ಒಂದು ಅಪ್ಲಿಕೇಶನನ್ನು ಈಗ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ರೆಡಿ ಆಗುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಏನು ಈ ರಿಸಿಪ್ಟ್ ಏನಿದೆ ನೋಡಿ, ರಿಜಿಸ್ಟ್ರೇಷನ್ ನಂಬರು, ಯಾವ ಹುದ್ದೆಗೆ ಅಪ್ಲಿಕೇಶನ್ ಆಗಲಿ, ಟ್ರಾನ್ಸಾಕ್ಷನ್ ಅಂದರೆ ನಾವು ಡಿ ಟ್ರಾನ್ಸಾಕ್ಷನ್ ಇರ್ತಕ್ಕಂಥದ್ದು ಮತ್ತು ಟ್ರಾನ್ಸಾಕ್ಷನ್ ನಂಬರ್ ಆಗಿರ್ತಕ್ಕಂಥದ್ದು, ಸ್ಟೇಟಸ್ ಏನಾಗಿದೆ, ನಮಗೆ 100 ರೂಪಾಯಿ ಅರ್ಜಿ ಶುಲ್ಕವಿದೆ, ಸಕ್ಸಸ್ಫುಲ್ ಆಗಿದೆ, ಎಷ್ಟು ಇರ್ತಕ್ಕಂಥ ಮೊತ್ತ ಇಲ್ಲಿ 100 ರೂಪಾಯಿ. ಈಗ ನಾವು ಡೈರೆಕ್ಟ್ ಆಗಿ ಅದನ್ನು ಪ್ರಿಂಟ್ ತೊಗೊಳ್ಳೋಣ, ಅಂದರೆ ಒಂದು ಅಪ್ಲಿಕೇಶನ್ ಪ್ರಿಂಟನ್ನು ತಗೋಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಫೈನಲ್ ಆಗಿ ನಾವು ಏನು ಆನ್ಲೈನ್ ಮುಖಾಂತರ SGG ಅಪ್ಲಿಕೇಶನ್ ಅನ್ನ ಹೇಗೆ ಹಾಕೋದು ಎಂಬುದನ್ನು ನಾವಿಲ್ಲಿ ತಾವು ಗಮನಿಸ್ತಾ ಇದ್ರಿ. ಈ ಫುಲ್ ಆಗಿ ಒಂದು ರೆಡಿ ಆಗಿದೆ, ಅಪ್ಲಿಕೇಶನ್ ಅನ್ನ ಫುಲ್ ರೆಡಿ ಆಗಿದೆ. ಒಂದು ಅಪ್ಲಿಕೇಶನ್ ಹಾಕಿದೀವಿ, ಆ ಒಂದು ಅಪ್ಲಿಕೇಶನ್ ತಾವುಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಒಂದು ಅಪ್ಲಿಕೇಶನ್ ಫುಲ್ ಆಗಿ 100% ಸಬ್ಮಿಟ್ ಆಗಿದೆ, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದೆ. ಓಕೆ, ಸೊ ಈಗ ನಾವೇನ್ ಮಾಡ್ಬೇಕಪ್ಪ, ಡಾಟಾಗಿ ಇದನ್ನು ನಾವು ಪ್ರಿಂಟ್ ತಗೋಬಹುದು, ಅಥವಾ ನೀವು ಡಾಟಾಗಿ ಮೇಲೆ ಬೇಕಾದ್ರೆ ನೀವು ರೆಫರೆನ್ಸ್ಗೆ ಕಳ್ಸ್ಕೋಬೇಕಾಗತ್ತೆ. ಓಕೆ, ಸೊ ಇದೇ ತರದ ಒಂದು ಜಾಬ್ ಅಪ್ಡೇಟ್ಗಳಾಗಿರ್ಬೋದು, ಇದೇ ತರದ ಒಂದು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬೇಕಾದ್ರೆ ಪ್ರತಿನಿತ್ಯ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ಕೊಡ್ತಾ ಇರುತ್ತೇವೆ. ಆ ಎಲ್ಲಾ ರೀತಿಯ ಉದ್ಯೋಗ ಮಾಹಿತಿ ನೀವು ಪಡೆದುಕೊಳ್ಳಬೇಕಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದ.